ಹಾಯ್ ಎಲ್ಲರಿಗೂ. ನಿಮಗೆ ಲಿನಕ್ಸ್, ಡಾಕರ್, ಕ್ಯುಬರ್ನೆಟಿಸ್, ಎಸ್ ಕ್ಲೌಡ್ ಇದ್ರ ಬಗ್ಗೆ ಎಲ್ಲ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಫಸ್ಟ್ ನಿಮಗೆ ಬೇಸಿಕ್ ಲಿನಕ್ಸ್ ಕಮೆಂಟ್ಸ್ ಗೊತ್ತಿರಬೇಕು. ಈ ವಿಡಿಯೋ ಅಲ್ಲಿ ನಾವು ಬೇಸಿಕ್ ಇಂದ ಬರೋಣ. ನಿಮಗೆ ಆಲ್ರೆಡಿ ಏನು ಐಡಿಯಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಕ್ರಾಚ್ ಇಂದ ಲಿನಕ್ಸ್ ಕಮೆಂಟ್ಸ್ನ ಹೇಳ್ಕೊಡ್ತೀನಿ. ಫಸ್ಟ್ ಲಿನಕ್ಸ್ ಕಮೆಂಟ್ಸ್ ಕಲಿಯೋ ಮುಂಚೆ ನಮಗೆ ಲಿನಕ್ಸ್ ಏನು ಅಂತ ಗೊತ್ತಿರಬೇಕು. ಲಿನಕ್ಸ್ ಒಂದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಓಪನ್ ಸೋರ್ಸ್ ಅಂದರೆ ಫ್ರೀಲಿ ಅವೈಲೇಬಲ್ ಅಂತ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು? Operating system is nothing but software which connects or which manages hardwares. ಓಕೆ, ನಮ್ಮ ಕಂಪ್ಯೂಟರಲ್ಲಿರೋ ಹಾರ್ಡ್ವೇರ್ ಸಿ ಪಿ ಯು, ಮೆಮೊರಿ ಇದನ್ನೆಲ್ಲ ಮ್ಯಾನೇಜ್ ಮಾಡುತ್ತೆ. ಅದನ್ನ ಆಪರೇಟಿಂಗ್ ಸಿಸ್ಟಮ್ ಅಂತೀವಿ. ವಿಂಡೋಸಿಗೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಓಕೆ, ನನ್ನ ಹತ್ರ ಸದ್ಯಕ್ಕೆ ವಿಂಡೋಸ್ ಮಷಿನ್ ಇದೆ. ನಾನು ವಿಂಡೋಸಲ್ಲಿ ನೀವು ಲಿನಕ್ಸನ್ನ ಹೇಗೆ ಕಲಿಬೋದು, ಹೇಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಅಂತಲೂ ಹೇಳ್ಕೊಡ್ತೀನಿ. ವೈ ಲಿನಕ್ಸ್ ಇಸ್ ಇಂಪಾರ್ಟೆಂಟ್. ನಾವೇನೇ ಕಲಿಯೋ ಮುಂಚೆ ನಮಗೆ ಅದನ್ನ ಇಂಪಾರ್ಟೆನ್ಸ್ ಗೊತ್ತಿರಬೇಕು. ಲಿನಕ್ಸು ಒಂದು ಫ್ರೀ, ಇನ್ನೊಂದು ಸ್ಟೇಬಲ್ಲು, ರಿಲಯಬಲ್ಲು. ಹಾಗಾಗಿ ಸುಮಾರು ಕಡೆ ಯೂಸ್ ಮಾಡ್ತಾರೆ. ಓಕೆ, ಲೈಕ್ ನಮ್ದು AWS, ನಮ್ದು ಆಂಡ್ರಾಯ್ಡ್ ಕೂಡ ಲಿನಕ್ಸ್ ಯೂಸ್ ಮಾಡ್ಕೊಂಡೆ ಬಿಲ್ಡ್ ಮಾಡೋದು. ಲಿನಕ್ಸ್ ಅಲ್ಲಿ ಸುಮಾರು ಇದಾವೆ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ. ಉಬುಂಟು, ಸೆಂಟೋಎಸ್, ಕಾಲಿ ಲಿನಕ್ಸ್, ಇದೆಲ್ಲ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ಸ್. ನಾನು ಹೇಳಿದೆ ಮೊಬಾ ಎಕ್ಸ್ಟ್ರಮ್ ಯೂಸ್ ಮಾಡ್ಬಿಟ್ಟು ನಾನು ವಿಂಡೋಸ್ ಅಲ್ಲಿ ಲಿನಕ್ಸ್ ಕಮಾಂಡ್ಸ್ ರನ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಅಂತ. ಮೊಬಾ ಎಕ್ಸ್ಟ್ರಮ್ ಅಂದ್ರೆ ಏನು? ಮೊಬಾ ಎಕ್ಸ್ ಟರ್ಮಿನಲ್ ಅಂತ. ಇದು ನಮಗೆ ಒಂದು ಲಿನಕ್ಸ್ ಲೈಕ್ ಎನ್ವಿರಾನ್ಮೆಂಟ್ ಪ್ರೊವೈಡ್ ಮಾಡುತ್ತೆ ವಿಂಡೋಸ್ ಮಷೀನ್ ಅಲ್ಲಿ. ಇದು ಫ್ರೀ. ಓಕೆ, ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ನಾನು ಇದನ್ನ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕ್ರೋಮಿಗೆ ಹೋಗ್ಬಿಟ್ಟು ಮೊಬಾ ಎಕ್ಸ್ಟ್ರಮ್ ಡೌನ್ಲೋಡ್ ಅಂತ ಕೊಡಿ. ಹೋಮ್ ಎಡಿಷನ್ ಫ್ರೀ ನಮಗೆ ಬೇಕಿರೋದು. ಡೌನ್ಲೋಡ್ ನೀವು ನೋಡ್ತಿರ್ಬೋದು, ನಮ್ದು ಮೊಬಾ ಎಕ್ಸ್ಟ್ರಾಮ್ ಡೌನ್ಲೋಡ್ ಆಗಿದೆ. ಓಕೆ, ಒನ್ಸ್ ಇಟ್ ಈಸ್ ಡೌನ್ಲೋಡೆಡ್ ನಾವೀಗ ಅದನ್ನ ಇನ್ಸ್ಟಾಲ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಆಲ್, ಎಕ್ಸ್ಟ್ರಾಕ್ಟ್. ಈಗ ನಮ್ಮ ಮೊಬಾ ಎಕ್ಸ್ಟ್ರಾಮ್ ಲಾಂಚ್ ಆಗಿದೆ. ಓಕೆ, ಡು ಯು ವಾಂಟ್ ಟು ಅಲೋ? ಎಸ್, ಅಲೋ. ಇಲ್ಲಿ ನೀವು ಸ್ಟಾರ್ಟ್ ಲೋಕಲ್ ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸ್ಟಾರ್ಟ್ ಲೋಕಲ್ ಟರ್ಮಿನಲ್. ಸೊ ಈಗ ನಿಮ್ದೊಂದು ಲಿನಕ್ಸ್ ಲೈಕ್ ಎನ್ವಿರಾನ್ಮೆಂಟ್ ನಾವೀಗ ಕ್ರಿಯೇಟ್ ಮಾಡಿದೀವಿ. ಇದರಲ್ಲಿ 1 by 1 ಅಂತ ಕಮಾಂಡ್ಸ್ನ ನೋಡ್ಕೊಂಡು ಹೋಗೋಣ. ಈಗ ನಾವೀಗ ಫಸ್ಟ್ ಕಮಾಂಡ್ ನೋಡೋಣ. ಫಸ್ಟ್ ಕಮಾಂಡ್ ಏನು ನಾನು ನಿಮಗೆ ಹೇಳ್ಕೊಡ್ತಿರೋದು LS ಅಂತ. LS ಇಸ್ ನಥಿಂಗ್ ಬಟ್ ಲಿಸ್ಟ್. LS ಅಂತ ಕೊಟ್ಬಿಟ್ಟು ನಾನೀಗ ಎಂಟರ್ ಮಾಡಿದ್ರೆ ಯು ಕ್ಯಾನ್ ಸಿ ಇಟ್ ಈಸ್ ಗಿವಿಂಗ್ ಮಿ ಲಿಸ್ಟ್ ಆಫ್ ಏನೇನು ಫೋಲ್ಡರ್ಸ್ ಇದೆ, ಏನೇನು ಫೈಲ್ಸ್ ಇದೆ, ಆ ಪಾತ್ ಒಳಗಡೆ ಎಲ್ಲಾದ್ರಿಂದ ಲಿಸ್ಟ್ ಕೊಡುತ್ತೆ. ಓಕೆ, ಈಗ ಲಿಸ್ಟ್ ಕೊಡ್ತು ಕರೆಕ್ಟು ನನಗೆ. ಬಟ್ ಅದು ಯಾವಾಗ ಕ್ರಿಯೇಟ್ ಆಗಿರೋದು, ಅದ್ರಿಂದ ಸೈಜ್ ಏನು, ಆಲ್ ದ ಡೀಟೇಲ್ಸ್ ನನಗೆ ಬೇಕಾಗಿರುತ್ತೆ. ಸೊ ಇಟ್ ಈಸ್ ಗುಡ್ ಪ್ರಾಕ್ಟೀಸ್ ಟು ಯೂಸ್ LS ಸ್ಪೇಸ್ ಕೊಟ್ಬಿಟ್ಟು ಹೈಫನ್ LARTH ಅಂತ ಕೊಡ್ತೀನಿ. ಓಕೆ, ಹಿಂಗೆ ಕೊಟ್ಟಾಗ ನಿಮಗೆ ಅದು ಲಾಸ್ಟ್ ಯಾವಾಗ ಓಪನ್ ಆಗಿರೋದು, ಓಕೆ, ಡೇಟ್ ಕ್ರಿಯೇಟೆಡ್ ಡೇಟ್, ಅದರಿಂದು ಪರ್ಮಿಷನ್ಸ್ ಅಂದರೆ ಏನು ಅದೆಲ್ಲ ನಾವು ನೆಕ್ಸ್ಟ್ ನೋಡ್ಕೊತಾ ಹೋಗೋಣ. ಓಕೆ, ಅದೆಲ್ಲ ಡೀಟೇಲ್ಸ್ ನನಗೆ ಕೊಡ್ತು. ಓಕೆ, ಸೈಜ್ ಕೂಡ ಕೊಟ್ಟಿದೆ ಇಲ್ಲಿ. ಏನು ಇವರು LARTH ಅಂತ ಕೊಟ್ಟರಲ್ಲ, ಅದ್ರಿಂದ ಮೀನಿಂಗ್ ಏನು ಅಂದರೆ, ಈಗ ನೀವು ಏನೇ ಕಮೆಂಟ್ ಕೊಡಲಿ, LS ಹೈಫನ್ ಹೆಲ್ಪ್ ಅಂತ ಕೊಡ್ತೀನಿ ನಾನಿಲ್ಲಿ. ಹಿಂಗೆ ಹೆಲ್ಪ್ ಅಂತ ಕೊಟ್ಟರೆ ಈ ಲಿಸ್ಟ್ ಒಳಗಡೆ ಏನೇನು ಸಪೋರ್ಟ್ ಮಾಡುತ್ತೆ ಇನ್ನು, ಓಕೆ, ಏನೇನು ನಾವು ಆಟ್ರಿಬ್ಯೂಟ್ಸ್ ಕೊಡ್ಬೋದು ಅಂತ ಡೀಟೇಲ್ಸ್ ಕೊಡುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನಾವು ಇದನ್ನು ಕ್ರಾಸ್ ಚೆಕ್ ಮಾಡೋಣ. ಈಗ LARTH ಅಂತ ಕೊಟ್ಟಿದೆ ನಾನು. ಎಲ್ ಅಂದರೆ ಏನು? ಎಲ್ ಅಂದರೆ ಎಲ್ಲಿದೆ? ಇಲ್ಲಿ ಲಾಂಗ್ ಶೋ ಫುಲ್ ಡೀಟೇಲ್ಸ್ ಅಂತ. ಎ ಅಂದರೆ ಆಲ್ ಫೈಲ್ಸ್ ಇನ್ಕ್ಲೂಡಿಂಗ್ ಹಿಡನ್ ಫೈಲ್ಸ್ ಕೂಡ. ಆರ್, ಸ್ಮಾಲ್ ಆರ್ ಎಲ್ಲಿದೆ? ಇಲ್ಲಿ ಹಿಯರ್ ರಿವರ್ಸ್ ಆರ್ಡರ್. ಓಕೆ, ಆರ್ಡರ್ ಮೆನ್ಷನ್ ಮಾಡ್ತಿದ್ದೀರಾ. ಟಿ, ಸ್ಮಾಲ್ ಟಿ ಎಲ್ಲಿದೆ? ಇಲ್ಲಿ ಟೈಮ್. ಹೈಫನ್ ಟಿ ಇಸ್ ಟೈಮ್. ಹೈಫನ್ ಹೆಚ್ ಹ್ಯೂಮನ್ ರೀಡೇಬಲ್ ಸೈಜಸ್. ಇಲ್ಲಿ ಏನೇನು ಸೈಜಸ್ ಮೆನ್ಷನ್ ಮಾಡಿದೆ ಅದು. ಸೊ ಗುಡ್ ಪ್ರಾಕ್ಟೀಸ್ ಏನೀಗ, ಯೂಶ್ವಲಿ LS ಅಂತ ಕೊಟ್ಟರೆ ಸಾಕು. ನಿಮಗೆ ಏನೇನು ಫೈಲ್ಸ್ ಫೋಲ್ಡರ್ಸ್ ಗೊತ್ತಾಗಬೇಕು ಅಂದರೆ LS ಕೊಡಿ. ಅದೇ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕು ಅಂದರೆ LARTH. ಏನೇನು ಸಪೋರ್ಟ್ ಮಾಡುತ್ತೆ ಅಂತ ನೋಡೋಕ್ಕೇನು ಹೈಫನ್ ಹೆಲ್ಪ್ ಅಂತ ಕೊಡಬೇಕು. ಸೊ ನಮಗೆ LS ಗೊತ್ತಾಗಿದೆ. ಈಗ ನಾನು ಹೇಳ್ತಾ ಇದ್ದೆ ಆ ಪಾತ್ ಒಳಗಡೆ ಇರೋ ಫೈಲ್ಸು ಫೋಲ್ಡರ್ಸು ಅಂತ. ಪಾತ್ ಹೆಂಗೆ ಗೊತ್ತಾಗುತ್ತೆ? ಪಾತ್ ಅಂದರೆ ಏನು? PWD ಅಂತ, ಪೇರೆಂಟ್ ವರ್ಕಿಂಗ್ ಡೈರೆಕ್ಟ್ರಿ ಅಂತ ಕೊಟ್ಟರೆ ಎಂಟರ್ ಮಾಡಿದರೆ ಇಲ್ಲಿ ನಮಗೆ ಪಾತ್ ಬಂತು. ಓಕೆ, ಹೋಮ್ ಡೈರೆಕ್ಟ್ರಿ ಅಂತ ಇದೆ, ಅದ್ರ ಒಳಗಡೆ ಮೊಬಾ ಎಕ್ಸ್ಟ್ರಮ್ ಅಂತ ಇದೆ, ಅದ್ರ ಒಳಗಡೆ ಮೈ ಡಾಕ್ಯುಮೆಂಟ್ಸ್ ಅಲ್ಲಿ ಇದೀನಿ ನಾನು ಅಂತ ನನಗೆ ಗೊತ್ತಾಯಿತು. ಈ ಒಂದು ಇಲ್ಲೂ ಶೋ ಮಾಡುತ್ತೆ ನಿಮಗೆ. ಬಟ್ ಫಾರ್ ಎಕ್ಸಾಂಪಲ್ ತುಂಬ ಒಳಗಡೆ ಪಾತ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಿಮಗೆ ರೀಸೆಂಟ್ ಅಷ್ಟೇ, ಲಾಸ್ಟ್ 3 ಲಾಸ್ಟ್ 2 ಆ ಥರ ತೋರಿಸುತ್ತೆ.
ಫುಲ್ ಕಂಪ್ಲೀಟ್ ಪಾತ್ ನಮಗೆ ಬೇಕು ಅಂದರೆ PWD ಅಂತ ಕೊಡಬೇಕು. ಪಾತ್ ಗೊತ್ತಾಯಿತು, ಲಿಸ್ಟ್ ಗೊತ್ತಾಯಿತು. ಓಕೆ, ಈಗ ನಾವು ನಾರ್ಮಲ್ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ ನೀವು? ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೀಗ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡ್ತೀರಾ, ನ್ಯೂ ಮೇಲೆ ಹೋಗ್ತೀರಾ, ಫೋಲ್ಡರ್ ಅಂತ ಕೊಟ್ಬಿಟ್ಟು ನಿಮ್ದು ಏನು ಫೋಲ್ಡರ್ ನೇಮ್ ಇದೆ ಕೊಡ್ತೀರಾ. ಕರೆಕ್ಟ್. ಅದೇ ನಾನಿಲ್ಲಿ ಕಮಾಂಡ್ ಲೈನಲ್ಲಿ ಹೆಂಗೆ ಮಾಡ್ಬೋದು ಅಂದರೆ, ಕಮಾಂಡ್ ಅದರಿಂದ ಏನು ಅಂದರೆ MKDIR ಅಂತ ಕೊಟ್ಬಿಟ್ಟು ನಿಮಗೇನು ಫೋಲ್ಡರ್ ನೇಮ್ ಬೇಕೋ ಆ ಫೋಲ್ಡರ್ ನೇಮನ್ನು ಪ್ರೊವೈಡ್ ಮಾಡೋದು. ನಾನೀಗ ನ್ಯೂ ಅಂಡರ್ಸ್ಕೋರ್ ಫೋಲ್ಡರ್ ಅಂತ ಕೊಡ್ತೀನಿ. ಓಕೆ, ಇಫ್ ಐ ಡು ಎಂಟರ್, ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಹೇಗೆ ಕ್ರಾಸ್ ಚೆಕ್ ಮಾಡೋದು? ನಮಗೆ ಗೊತ್ತು. ಫೈಲ್ಸ್ ಫೋಲ್ಡರ್ಸನ್ನು ಕ್ರಾಸ್ ಚೆಕ್ ಮಾಡೋಕ್ಕೆ ಏನು ಮಾಡೋದು? ls-elarth ಅಂತ ಕೊಟ್ಟರೆ ಆಯಿತು. ಸೊ ಈಗ ls-elarth ಅಂತ ಕೊಟ್ಟೆ ನಾನಿಲ್ಲಿ. ನನಗೆ ಬರ್ತಾ ಇದೆ ನ್ಯೂ ಫೋಲ್ಡರ್ ಅಂತ. ಟೈಮ್, ಕ್ರಿಯೇಟ್ ಮಾಡಿರೋ ಡೇಟ್ ಎಲ್ಲದು ಬಂತು. ಓಕೆ, ಡನ್. ಇನ್ನೊಂದೇನು ಟ್ರಿಕ್ಕು ಅಂದರೆ, ನಿಮ್ದು ಅಪ್ ಆ್ಯರೋ ಕೀ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ರೀಸೆಂಟಾಗಿ ನೀವು ಏನೇನು ಕಮ್ಯಾಂಡ್ಸ್ ಯೂಸ್ ಮಾಡಿರ್ತೀರಾ ಅಂತ ಸಿಗುತ್ತೆ ನೋಡಿ. ಇದ್ರ ಮುಂಚೆ ಮೇಕ್ ಡೈರೆಕ್ಟ್ರಿ ಕೊಟ್ಟಿದ್ದೆ, PWD ಕೊಟ್ಟಿದ್ದೆ, LS ಕೊಟ್ಟಿದ್ದೆ. ಸೊ ಇಲ್ಲಿ ನಿಮಗೆ ಹಿಸ್ಟ್ರಿ ಸಿಗುತ್ತೆ. ಓಕೆ, ಸೊ ಆ್ಯಸ್ ಐ ಸೆಡ್ ಹಿಸ್ಟ್ರಿ ಅಂತ ಕೊಟ್ಟರು ನೀವು ಹಿಸ್ಟ್ರಿ ಅಂತ ಕಮ್ಯಾಂಡ್ ಕೊಟ್ಬಿಟ್ಟು ಎಂಟರ್ ಮಾಡಿ. ನೀವೇನೇನು ಕಮ್ಯಾಂಡ್ಸ್ ಇವಾಗಿನ ತನಕ ಕೊಡ್ತಿದ್ದೀರಾ ಅದನ್ನ ಎಲ್ಲದರಿಂದ ಹಿಸ್ಟ್ರಿ ಸಿಗುತ್ತೆ. ಓಕೆ, ಡನ್. ಈಗ ನಾನು ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿದೆ. ನನಗೆ ಫೋಲ್ಡರ್ಸ್ ಹೆಂಗೆ ನೋಡೋದು ಗೊತ್ತು, ಫೈಲ್ಸ್ ಹೆಂಗೆ ನೋಡೋದು ಗೊತ್ತು. ನೀವು ನಾರ್ಮಲ್ ಆಗಿ ಇದರಲ್ಲಿ ಒಂದು ಫೋಲ್ಡರ್ ಒಳಗಡೆ ಹೋಗಬೇಕು ಅಂದರೆ ಏನು? ಡಬಲ್ ಕ್ಲಿಕ್ ಮಾಡ್ತೀರಾ. ಕರೆಕ್ಟ್. ಈ ಥರ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಫೋಲ್ಡರ್ ಒಳಗಡೆ ಹೋಗ್ತೀರಾ. ಅದೇ ನಾನೀಗ ಕಮಾಂಡ್ ಲೈನಲ್ಲಿ ಹೆಂಗೆ ಮಾಡಬೇಕು? CD ಅಂತ ಈ ಡೈರೆಕ್ಟ್ರಿಯಲ್ಲಿ ಇದ್ದೀನಿ ನಾನೀಗ ಡೈರೆಕ್ಟ್ರಿ ಚೇಂಜ್ ಮಾಡಬೇಕು. ಚೇಂಜ್ ಡೈರೆಕ್ಟ್ರಿ CD ಅಂತ ಕೊಟ್ಬಿಟ್ಟು ನಿಮಗೆ ಯಾವ ಡೈರೆಕ್ಟ್ರಿ ಒಳಗೆ ಹೋಗೋದಿದೆ, ಯಾವ ಫೋಲ್ಡರ್ ಒಳಗೆ ಹೋಗೋದಿದೆ, ನ್ಯೂ ಅಂತ ಕೊಟ್ಬಿಟ್ಟು ಫೋಲ್ಡರ್, ಎಂಟರ್. ನೀವು ಆ ಫೋಲ್ಡರ್ ಒಳಗಡೆ ಬಂದಿದ್ದೀರಾ. ಈಗ ಕ್ರಾಸ್ ಚೆಕ್ ಮಾಡೋಕ್ಕೇನು? PWD ಆ ಫೋಲ್ಡರ್, ನ್ಯೂ ಫೋಲ್ಡರ್ ಒಳಗಡೆ ಇದ್ದೀರಾ. ಓಕೆ, ಡನ್, ಅಂಡರ್ಸ್ಟುಡ್. ಸೊ ನಾನು ಒಂದು ಸ್ಟೆಪ್ ಬ್ಯಾಕ್ ಹೋಗ್ಬೇಕೀಗ. ಈ ಫೋಲ್ಡರ್ ಒಳಗಡೆ ಬಂದ್ಬಿಟ್ಟಿದ್ದೀನಿ. ಈಗ ವಾಪಸ್ ನಾನು ನನ್ನ ಹಳೆ ಫೋಲ್ಡರ್ ಅದರಿಂದ ಮೈ ಡಾಕ್ಯುಮೆಂಟ್ಸಿಗೆ ಹೋಗಬೇಕು ಅಂದರೆ CD ಸ್ಪೇಸ್ ಡಾಟ್ ಒಂದು ಸ್ಟೆಪ್ ಹಿಂದೆ ಹೋಗೋಕ್ಕೆ ಡಾಟ್ ಎಂಟರ್ ಮಾಡಿ PWD ಅಂತ ಮಾಡಿ ತೋರಿಸ್ತೀನಿ ನೋಡಿ. ಮೈ ಡಾಕ್ಯುಮೆಂಟ್ಸಿಗೆ ವಾಪಸ್ ಬಂದಿದ್ದೀನಿ. ಇನ್ನೂ ಒಂದು ಸ್ಟೆಪ್ ಹಿಂದೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? CD ಡಾಟ್ PWD. ಎಲ್ಲಿನ ತನಕ ಬಂದೆ? ನಾನೀಗ ಮೊಬೋ ಎಕ್ಸ್ಟ್ರಾಮಿಗೆ ಬಂದೆ. ವಾಪಸ್ ನಾನೀಗ ಮೈ ಡಾಕ್ಯುಮೆಂಟ್ಸಿಗೆ ಹೋಗ್ಬೇಕು ಅಂದರೆ MY. ಇಲ್ಲಿ ನೀವು ಎಂಟೈರ್ ಫೈಲು ನೇಮು, ಫೋಲ್ಡರ್ ನೇಮು ಟೈಪ್ ಮಾಡಬೇಕು ಅಂತ ಏನಿರಲ್ಲ. MY ಅಂತ ಕೊಟ್ಬಿಟ್ಟು ನಾನೀಗ ಟ್ಯಾಬ್ ಓದ್ತಿದೆ ಅಂದ್ಕೊಳ್ಳಿ, ಅದಾಗೆ ಬಂತು. ಜಸ್ಟ್ ಎಂಟರ್. ಓಕೆ, ನ್ಯೂ ಅಂತ ಕೊಟ್ಟೆ, ಟ್ಯಾಬ್ ಓದ್ತಾ ಇದ್ದೀನಿ, ಬರ್ತಾ ಇಲ್ಲ. ಯಾಕೆ ಅಂದರೆ ನ್ಯೂ ಅಂತ ಸ್ಟಾರ್ಟ್ ಆಗೋದು 2 ಫೋಲ್ಡರ್ಸ್ ಇದೆ. ನಂದೇನು ನ್ಯೂ ಅಂಡರ್ಸ್ಕೋರ್ ಅಂತ ಇದೆ. ಇನ್ನೊಂದು ವರ್ಡ್ ಕೊಟ್ಬಿಟ್ಟು ಟ್ಯಾಬ್ ಓದಿದ್ರೆ ನ್ಯೂ ಫೋಲ್ಡರ್ ಬಂತು. ಎಂಟರ್. ಓಕೆ, ಐ ಹೋಪ್ ನಿಮಗೆ ಲಿಸ್ಟ್, PWD, MKDIR, CD ಅರ್ಥ ಆಗಿದೆ ಅಂತ. ಹಿಸ್ಟ್ರಿ. ಓಕೆ, ಈಗ ನಾನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಕರೆಕ್ಟು. ಆ ಫೋಲ್ಡರನ್ನು ಡಿಲೀಟ್ ಮಾಡೋದು ಹೆಂಗೆ ನೋಡೋಣ. ಒಂದು ಸ್ಟೆಪ್ ಹಿಂದೆ ಹೋಗ್ತೀನಿ. ನಾನು ಇದೇ ಮೈ ಡಾಕ್ಯುಮೆಂಟ್ಸ್ ಅನ್ನೋದು ಏನಿದೆ ಅದನ್ನು ಡಿಲೀಟ್ ಮಾಡಿ ತೋರಿಸ್ತೀನಿ. ಓಕೆ, ಹೇಗೆ ಡಿಲೀಟ್ ಮಾಡೋದು ಅಂದರೆ RM-R ಏನಿದೆ ಫೋಲ್ಡರ್ ನೇಮ್ ಅದನ್ನು ಪ್ರೊವೈಡ್ ಮಾಡಬೇಕು. ಓಕೆ, ಫೋಲ್ಡರ್, ಎಂಟರ್ ಕೊಟ್ಟೆ. ಓಕೆ, ಡಿಲೀಟ್ ಆಗಿದೆ. ಹೇಗೆ ಕ್ರಾಸ್ ಚೆಕ್ ಮಾಡೋದು ಅಂದರೆ, ಕ್ರಾಸ್ ಚೆಕ್ ಮಾಡೋಕ್ಕೆ ಏನು, ನಾವು ಲಿಸ್ಟ್ ನೋಡಬೇಕು. ls-elarth. ಓಕೆ, ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ನ್ಯೂ ಫೋಲ್ಡರ್ ಅಂತ? ಇಲ್ಲ ಅಲ್ವಾ? ಅದರ ಅರ್ಥ ಏನು? ನ್ಯೂ ಫೋಲ್ಡರ್ ಅನ್ನೋದು ಡಿಲೀಟ್ ಆಗಿದೆ ಅಂತ. ಡನ್. ಡಿಲೀಟ್ ಗೊತ್ತಾಯಿತು ಅಂತ ಅನ್ಕೋತೀನಿ. RM-help ಅಂತ ಕೊಡಿ. ಇದ್ರ ಒಳಗಡೆ ಏನೇನಿದೆ, ಆರ್ಗ್ಯುಮೆಂಟ್ಸ್ ನೀವೇನೇನು ಕೊಡ್ಬೋದು ಅಂತ ತೋರಿಸುತ್ತೆ. ಫೋರ್ಸ್ಫುಲಿ ಡಿಲೀಟ್ ಮಾಡೋಕ್ಕೆ -F. ಓಕೆ, ಈ ಥರ. ಸೊ ಈಗ ಕಾಪಿ ಮಾಡೋದು ಹೇಗೆ ನೋಡೋಣ. CP ಅಂತ ಕೊಟ್ಬಿಟ್ಟು ನನ್ನ ಸೋರ್ಸಲ್ಲಿ file.txt ಅನ್ನೋದಿದೆ ಆಯಿತಾ, ಅದನ್ನು ನ್ಯೂ ಒಳಗಡೆ ಕಾಪಿ ಮಾಡಬೇಕು. ನಾನು ನ್ಯೂ ಒಳಗಡೆ ಕಾಪಿ ಮಾಡಬೇಕು. ಓಕೆ, CP file.txt ಅನ್ನೋದು ಏನು ನಂದೀಗ ಸೋರ್ಸ್. ನ್ಯೂ ಸ್ಲ್ಯಾಶ್ ಅಂದರೆ ಈ ಫೋಲ್ಡರಿನ ಒಳಗಡೆ ಅಂತ. ಅದೇ ನಂದು ಡೆಸ್ಟಿನೇಷನ್ ಆಗುತ್ತೆ. ಕಾಪಿ ಆಗಿದೆಯಾ ಇಲ್ಲೋ ಅಂತ ಕ್ರಾಸ್ ಚೆಕ್ ಮಾಡೋಕ್ಕೇನು, ನ್ಯೂ ಒಳಗಡೆ ನಾನು ಹೋಗ್ಬೇಕು. ಫಸ್ಟ್ CD ನ್ಯೂ ಅಂತ ಕೊಟ್ಟರೆ ನ್ಯೂ ಫೋಲ್ಡರ್, ನ್ಯೂ ಡೈರೆಕ್ಟ್ರಿ ಒಳಗಡೆ ಹೋಗ್ತೀನಿ ನಾನು. ಇಲ್ಲಿ ಚೆಕ್ ಮಾಡೋಕ್ಕೇನು, ls-elarth ಅಂತ ಕೊಡಬೇಕು. ಯು ಕ್ಯಾನ್ ಸಿ ಫೈಲ್ ಅನ್ನೋದು ಕಾಪಿ ಆಗಿದೆ. ಸೊ ಫೈಲ್ ಅನ್ನೋದು ಏನಿದೆ ಈ ಡೈರೆಕ್ಟ್ರಿಯಿಂದ ಈ ಡೈರೆಕ್ಟ್ರಿಗೆ ಒಂದು ಕಾಪಿ ಆಗಿದೆ. ಓಕೆ, ಕಾಪಿ ಆಯಿತು. ಮೂವ್ ಅಂದರೆ ಏನು? ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡೋದು. ಆ್ಯಂಡ್ ಯು ವಿಲ್ ನಾಟ್ ಕೀಪ್ ಅ ಕಾಪಿ ಆಫ್ ದ್ಯಾಟ್. ಓಕೆ, ಇಲ್ಲಿಂದ ಅಲ್ಲಿಗೆ ಮೂವ್ ಮಾಡೋದು. ಸೊ ನಾನು ಅದನ್ನು ತೋರಿಸ್ತೀನಿ ಈಗ. ಇದೇ ನನ್ನ ಫೈಲನ್ನು ಮೂವ್ ಅಂತ ಕೊಟ್ಬಿಟ್ಟು, ಫೈಲ್ ಅಂತ ಕೊಟ್ಬಿಟ್ಟು ಈ ಪಾತಿಗೆ
ಮೈ ಡಾಕ್ಯುಮೆಂಟ್ಸ್ ಒಳಗಡೆ ವಾಪಸ್ ನಾನು ಮೂವ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಏನದು ಪಾತು? ಹೋಮ್, ಮೊಬಾ, ಮೈ ಡಾಕ್ಯುಮೆಂಟ್ಸ್ ಸ್ಲ್ಯಾಶ್ ಅಂತ ಕೊಟ್ಟೆ. ಸೊ ಮೈ ಡಾಕ್ಯುಮೆಂಟ್ಸ್ ಒಳಗಡೆ ನಾನು ಮೂವ್ ಮಾಡ್ತಾ ಇದ್ದೀನಿ ಬ್ಯಾಕ್. ಈಗ ನಾನು ls-LARTH ಅಂತ ಕೊಟ್ರೆ ಈ ಫೈಲ್ ಇಲ್ಲಿ ಇರಬೇಕಾ? ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ಅದನ್ನ ಮೂವ್ ಮಾಡಿದ್ದೀನಿ. ಆಸ್ ಯು ಕ್ಯಾನ್ ಸಿ ಫೈಲ್ ಡಾಟ್ ಟೆಕ್ಸ್ಟ್ ಇಲ್ಲಿಲ್ಲ. ಕರೆಕ್ಟ್. ವಾಪಸ್ ಹೋಗ್ಬಿಟ್ಟು ಅಲ್ಲಿ ಮೂವ್ ಆಗಿದೆಯಾ ನೋಡೋಣ. ಒಂದು ಸ್ಟೆಪ್ ಬ್ಯಾಕ್ ಹೋದೆ. ಸಿ ಫೈಲ್ ಡಾಟ್ ಟೆಕ್ಸ್ಟ್ ಅನ್ನೋದಿದೆ ಇಲ್ಲಿ. ಸೊ ದಿಸ್ ಇಸ್ ಮೂವ್. ಕಾಪಿ ನೋಡಿದ್ವಿ, ಮೂವ್ ನೋಡಿದ್ವಿ, ಫೋಲ್ಡರ್ ಕ್ರಿಯೇಟ್ ಮಾಡೋದು ನೋಡಿದ್ವಿ, MKDIR ಅಂತ. ಲೆಟ್ ಮಿ ಜಸ್ಟ್ ನೋಟ್ ಡೌನ್ ಯಾವ್ದಾದ್ರು ನೋಡಿದೀವಿ ಅಂತ. LS ನೋಡಿದೀವಿ, ಅದಾದ್ಮೇಲೆ ಪ್ರಿಂಟ್ ವರ್ಕಿಂಗ್ ಡೈರೆಕ್ಟರಿ ನೋಡಿದ್ವಿ, MKDIR ನೋಡಿದ್ವಿ, CD ಮಾಡೋದ್ ನೋಡಿದೀವಿ, ರಿಮೂವ್ ಮಾಡೋದ್ ನೋಡಿದೀವಿ, ಕಾಪಿ ಅಂಡ್ ಮೂವ್. ಟೋಟಲ್ 7 ಕಮಾಂಡ್ಸ್ ಅನ್ನ ನಾವು ಈ ವಿಡಿಯೋಲಿ ನೋಡಿದೀವಿ. ನೆಕ್ಸ್ಟ್ ವಿಡಿಯೋಲಿ ನಾವು ಫೈಲ್ ಹೆಂಗ್ ಕ್ರಿಯೇಟ್ ಮಾಡೋದು, ಫೈಲ್ ಹೆಂಗ್ ರೈಟ್ ಮಾಡೋದು, ಹೆಂಗೆ ಡಿಲೀಟ್ ಮಾಡೋದು, ಅದೆಲ್ಲ ಡೀಟೇಲ್ಸ್ ಆಗಿ ಕಲಿಯೋಣ. ಓಕೆ.